ಹೋಳಿ ಹಬ್ಬ ಇದು ಬಣ್ಣಗಳ ಹಬ್ಬ, ಸೌಹಾರ್ದತೆಯ ಹಬ್ಬ, ದುಷ್ಟತನದ ಮೇಲೆ ಸತ್ಯದ ಜಯದ ಹಬ್ಬ. ಭಾರತದಾದ್ಯಂತ ಸಂಭ್ರಮದಿಂದ ಆಚರಿಸುವ ಈ ಹಬ್ಬಕ್ಕೆ ಪುರಾಣಗಳಲ್ಲಿ ದೊಡ್ಡ ಮಹತ್ವ ಇದೆ. ಅಸುರ ರಾಜನಾದ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನು ಶ್ರೀಹರಿಯ ನಾಮ ಜಪಿಸುವುದನ್ನು ಸಹಿಸಲಾರದೆ ಅವನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿ ಸೋತು ಕೊನೆಗೆ ಅವನ ಸಹೋದರಿ ಹೋಲಿಕಾಗೆ ಬೆಂಕಿಯಲ್ಲಿ ಸುಡದ ವರವಿರುವುದರಿಂದ ಆಕೆ ಪ್ರಹ್ಲಾದನನ್ನು ಮಡಿಲಲ್ಲಿ ಕುಳ್ಳಿರಿಸಿ ಅಗ್ನಿಯಲ್ಲಿ ಕುಳಿತು ಪ್ರಹ್ಲಾದನನ್ನು ಸಾಯಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಶ್ರೀ ಮಹಾವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದ ಎಳ್ಳಷ್ಟು ಸುಡದೆ ದುಷ್ಟಳಾದ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಾಳೆ. ಇದರ ನೆನಪಿಗಾಗಿ ಹೋಲಿಕಾ ದಹನ ಎಂದು ಅಥವಾ ಹೋಳಿ ಹಬ್ಬ ಎಂದು ಆಚರಿಸಲಾಗುತ್ತದೆ ಎಂದು ಪೌರಾಣಿಕ ಕಥೆ ತಿಳಿಸುತ್ತದೆ. ಇನ್ನು ಈ ಹೋಳಿ ಹಬ್ಬವನ್ನು ಕಾಮನ ಹಬ್ಬ ಎಂದು ಸಹ ಕರೆಯುವುದುಂಟು. ಹಿಂದೆ ಶಿವನ ತಪಸ್ಸನ್ನು ಭಂಗಪಡಿಸಲು ಬಂದ ಮನ್ಮಥನು ಅಂದರೆ ಕಾಮದೇವನು ಶಿವನ ಕೋಪದಿಂದ ಭಸ್ಮವಾದ ಈ ದಿನವೇ ಈ ಹೋಳಿ ಹುಣ್ಣಿಮೆ ದಿನ ಎಂದು ಸ್ಮರಿಸುತ್ತಾರೆ. ಇನ್ನು ನಮ್ಮ ಕರಾವಳಿ ಕುಂದಾಪುರ ಭಾಗಗಳಲ್ಲಿ ಮರಾಠಿ ಜನಾಂಗದವರು ಈ ಹೋಳಿ ಹುಣ್ಣಿಮೆಗೆ 5 ದಿನ ಮೊದಲು ತುಳಜಾ ಭವಾನಿ ಪೂಜೆ ಪುರಸ್ಕಾರ ಮಾಡಿ ವಿಶಿಷ್ಟ ರೀತಿಯ ವೇಷಭೂಷಣ ಧರಿಸಿ ಮನೆ ಮನೆಗೆ ಹೋಗಿ ಹಾಡಿ ಗೋಮಟೆ ಬಡಿದು ಕೋಲಾಟದೊಂದಿಗೆ ಹೆಜ್ಜೆ ಹಾಕುತ್ತಾರೆ. ತಮ್ಮ ಮೂಲವನ್ನು, ಆಚಾರ ವಿಚಾರಗಳನ್ನು, ತಮ್ಮ ಸಮುದಾಯದ ಕಟ್ಟುಪಾಡುಗಳನ್ನು ಮರೆಯದೆ ಇಂದಿನ ತಲೆಮಾರಿನವರೆಗೂ ಪರಿಚಯಿಸುತ್ತಿದ್ದಾರೆ. ಹೋಳಿ ಕೇವಲ ಬಣ್ಣಗಳ ಹಬ್ಬವಲ್ಲ, ಇದು ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಸುಟ್ಟು ಹಾಕಿ ಪ್ರೀತಿ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವ ಹಬ್ಬ. ವಿವಿಧ ಭಾಗಗಳಲ್ಲಿ ವಿವಿಧ ಶೈಲಿಯಲ್ಲಿ ಆಚರಣೆ ಮಾಡಿದರೂ ಧ್ಯೇಯ ಒಂದೇ: ಭಾವೈಕ್ಯತೆ, ಏಕತೆ, ಸಮಾನತೆ, ಶಾಂತಿ, ಸೌಹಾರ್ದತೆ. ಬನ್ನಿ ಪ್ರೀತಿ ಮಾನವೀಯತೆಯ ಬಣ್ಣ ಹಚ್ಚೋಣ.